6ನೇ ಅಧ್ಯಾಯದ 4ನೇ ಶ್ಲೋಕ. ನ ಕರ್ಮಣಾಮನಾರಂಭಾತ್ ನೈಷ್ಕರ್ಮ್ಯಂ ಪುರುಷೋಷ್ಣುತೆ ನ ಚ ಸನ್ಯಸನಾದೇವ ಸಿದ್ಧಿಂ ಸಮಧಿಗಚ್ಚತಿ. ನ ಕರ್ಮಣಾಂ ಅನಾರಂಭಾತ್ ನೈಷ್ಕರ್ಮ್ಯಂ ಪುರುಷಃ ಅಶ್ನುತೆ ನ ಚ ಸನ್ಯಸನಾತ್ ಏವ ಸಿದ್ಧಿಂ ಸಮಧಿಗಚ್ಚತಿ. ಇಲ್ಲಿ ಯಾವತ್ತೂ ಕೂಡ ಒಂದು ಕ್ರಮ ಏನಂದ್ರೆ, ಕರ್ಮ ಮಾಡಿದ್ರೆ ಮತ್ತದಕ್ಕೇನೋ ಒಂದು ಕರ್ಮದ ಲೇಪ, ಇನ್ನೊಂದು ಏನೋ ಅಂಟುಕೊಳ್ಳತ್ತೆ. ಒಳ್ಳೆ ಕರ್ಮ ಮಾಡಿದ್ರೆ ನಮ್ಮ ಪುಣ್ಯ ಜಾಸ್ತಿ ಆಗತ್ತೆ, ಕೆಟ್ಟ ಕರ್ಮ ಮಾಡಿದ್ರೆ ನಮ್ಮ ಪಾಪ ಜಾಸ್ತಿ ಆಗತ್ತೆ. ನಾವು ಮಾಡಿದ ಒಳ್ಳೆಯ ಕರ್ಮದಿಂದ ಏನು ಪುಣ್ಯ ಹುಟ್ಟಿದೆ, ಆ ಪುಣ್ಯವನ್ನ ಅನುಭವಿಸ್ಲಿಕ್ಕೋಸ್ಕರವಾಗಿ ನಮ್ಗೆ ಇನ್ನೊಂದು ಜನ್ಮ ಬರಬೇಕು. ಆ ಇನ್ನೊಂದು ಜನ್ಮದಲ್ಲಿ ಆ ಪುಣ್ಯವನ್ನ ನಾವು ಅನುಭವಿಸ್ಲಿಕ್ಕೋಸ್ಕರವಾಗಿ ಏನೋ ಒಂದು ಒಳ್ಳೆ ಬೇಕಾದಷ್ಟು ಧನಿಕರ ಮನೆಯಲ್ಲಿ ಹುಟ್ಟೋದಿರಬಹುದು, ಬೇಕಾದಷ್ಟು ನಮಗೇನೋ ಬೇಕಾದಂತ ಸ್ಥಾನಮಾನಗಳೆಲ್ಲ ಸಮಾಜದಲ್ಲಿ ಸಿಗುವಂತದ್ದಿರಬಹುದು. ಅಂತೂ ಒಳ್ಳೆಯದನ್ನ ಅನುಭವಿಸ್ಬೇಕಾಗತ್ತೆ. ಅಂತೂ ಕೆಟ್ಟದ್ದನ್ನ ಮಾಡಿದ್ರೆ ಕೆಟ್ಟದ್ದನ್ನ ಅನುಭವಿಸ್ಬೇಕಾಗತ್ತೆ. ಆ ಪಾಪದ ಪ್ರಭಾವದಿಂದಾಗಿ ಅನೇಕ ರೀತಿಯಾದ ದುಃಖ ದುಮ್ಮಾನಗಳನ್ನು ಅನುಭವಿಸ್ಬೇಕಾಗತ್ತೆ. ಕರ್ಮ ಮಾಡದಷ್ಟು ಅದ ಹೇಗೆ ಅಂತ ಹೇಳಿದ್ರೆ ಮತ್ತೆ 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 ಕರ್ಮದ ಲೇಪ ಅಂಟುಕೊಂಡು ಹೋಗ್ತಾನೆ ಇರುತ್ತೆ. ಅರ್ಜುನ, ನನಗದು ಯಾವ ಕರ್ಮದ ಲೇಪವೇ ಬೇಡ. ಈಗ ಹೌದು, ನಾನೊಬ್ಬ ಕ್ಷತ್ರಿಯನಾಗಿ ಅಧರ್ಮವನ್ನ ನಾಶ ಮಾಡಿ ಧರ್ಮವನ್ನ ಸಂಸ್ಥಾಪನೆ ಮಾಡೋದ್ರಿಂದ ಏನಾಗತ್ತೆ? ಪುಣ್ಯ ಪ್ರಾಪ್ತಿ ಆಗತ್ತೆ. ಆ ಪುಣ್ಯದಿಂದ ಉಪಯೋಗ ಏನು? ಮೋಕ್ಷ ಸಿಗತ್ತ? ಇಲ್ಲ. ನಾನು ಮತ್ತೆ ಆ ಪುಣ್ಯದ ಸುಖವನ್ನ ಅನುಭವಿಸ್ಲಿಕ್ಕೋಸ್ಕರವಾಗಿ, ಪುಣ್ಯ ಪ್ರಾರಬ್ಧವನ್ನ ಅನುಭವಿಸ್ಲಿಕ್ಕೋಸ್ಕರವಾಗಿ ನಮ್ಮ ಹುಟ್ಟಬೇಕು, ಸುಖವನ್ನು ಅನುಭವಿಸ್ಬೇಕಾದ್ರೆ ಅದು ಬೇಡ ಅಷ್ಟೇ. ಹೇತೋಕಿಂದು ಮಹೀಕೃತೆ, ನನಗ ತ್ರೈಲೋಕ್ಯಾಧಿಪತ್ಯವೇ ಬೇಡ ಅಂದ್ಮೇಲೆ ಈ ಭೂಮಿಗೆ ಇರತಕ್ಕಂಥ ಸುಖದ ಆಸೆ ನಾ ಪಡ್ತೀನ? ಖಂಡಿತವಾಗಿ ಪಡೋದಿಲ್ಲ. ಅಂದ್ಮೇಲೆ ಇದು ಯಾವುದು ಕೂಡ ನನಗೆ ಬೇಕಾಗಿರದೇ ಇರತಕ್ಕಂಥದ್ದು. ನಯೋತ್ಸ ಇತಿ ಗೋವಿಂದ ಮುಕ್ತ್ವಾ ತೂಷ್ಣಿ ಬಭೂವಃ, ನಾನು ಯುದ್ಧವನ್ನೇ ಮಾಡೋದಿಲ್ಲ ಅಂತ ಕೈ ಚೆಲ್ಲಿ ಕೂತಿದ್ದಾನೆ ಅರ್ಜುನ. ಅಂದವನಿಗೆ ಹೋಗಿ ನಿನಗೆ ಸಂಬಂಧಪಟ್ಟ ಕರ್ಮ ಮಾಡು, ಅವನಿಗೆ ವಿರಕ್ತನಾಗ್ಬಿಟ್ಟಿದ್ದಾನೆ ಅಲ್ವಾ? ವಿರಕ್ತನಾಗಿರ್ತಕ್ಕಂಥ ಅರ್ಜುನನಿಗೆ ಹೋಗಿ ನೀನು ನಿನ್ನ ಪಾಲಿನ ಕರ್ಮವನ್ನ ಮಾಡು ಅಂತ ಹೇಳುವಂಥದ್ದು ಎಷ್ಟು ಸರಿ ಅಂತ ಅನ್ಸತ್ತೆ ಅನ್ನೋ ಪ್ರಶ್ನೆ ಬರಬಹುದು. ಅದಕ್ಕೆ ಕೃಷ್ಣ ಉತ್ತರ ಕೊಡ್ತಾ ಇರುವಂತದ್ದು, ಕರ್ಮಣಾಂ ಅನಾರಂಭಾತ್ ಪುರುಷಃ ನೈಷ್ಕರ್ಮ್ಯಂ ನಚ ಅಶ್ನುತೆ. ಕರ್ಮಣಾಂ ಅನಾರಂಭಾತ್, ಕರ್ಮಣಾಂ ಅನಾರಂಭ ಅಂದ್ರೆ ಕರ್ಮಣಾಂ ಬಹುವಚನ, ಕರ್ಮಗಳ ಅನಾರಂಭಾತ್ ಮಾಡದೇ ಇರುವಿಕೆಯಿಂದಾಗಿ, ಕರ್ಮಣಾಂ ಅನಾರಂಭಾತ್ ಕರ್ಮಗಳನ್ನ ಮಾಡದೇ ಇರುವುದರಿಂದಾಗಿ ನೈಷ್ಕರ್ಮ್ಯವನ್ನ ಪುರುಷನು ನಚ ಅಶ್ನುತೆ ತಿನ್ನುವುದಿಲ್ಲ. ತಿನ್ನೋದಂತ ಅನುಭವಿಸೋದು. ಇದು ಒಂದೊಂದೇ ಶಬ್ದಗಳಲ್ಲಿ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಪುರುಷ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ, ಪುರ ಅಂದ್ರೆ ಇದು ಒಂದು ದೇಹ, ದೇಹದಲ್ಲಿ ಭಗವಂತ ಬಂದು ಸನ್ನಿಹಿತನಾದದ್ದರಿಂದಾಗಿ ನಾವೆಲ್ಲ ಪುರುಷರು. ಪೂರ್ಷು ಶೇತೆ ಇತಿ ಪುರುಷಃ. ನಮ್ಗೆ ದೇಹ ಯಾಕೆ ಬಂದಿದೆ ಹೇಳಿ? ನಮ್ಮ ಕರ್ಮವನ್ನ ಕಳೆದುಕೊಳ್ಳಿಕ್ಕೋಸ್ಕರವಾಗಿ ದೇಹ ಬಂದದ್ದು ಅಲ್ಲ. ನಮ್ಮ ಪ್ರಾರಬ್ಧ ಕರ್ಮವನ್ನ ಅನುಭವಿಸ್ಲಿಕ್ಕೋಸ್ಕರವಾಗಿ, ಅನುಭವಿಸಿ ಪ್ರಾರಬ್ಧ ಕರ್ಮವನ್ನ ಕಳೆದುಕೊಳ್ಳಿಕ್ಕೋಸ್ಕರವಾಗಿ ಏನ್ ಬಂದಿರುವಂತದ್ದು? ನಮಗೆ ದೇಹ ಬಂದಿರುವಂತದ್ದು. ಈಗ ತಟ್ಟೆಯಲ್ಲಿ ಒಂದಷ್ಟು ಆಹಾರವನ್ನ ಹಾಕಿದ್ದಾರೆ, ಅದು ಹೇಗೆ ಖಾಲಿಯಾಗಬೇಕು? ಚೆಲ್ಲಿ ಖಾಲಿಯಾಗ್ಲಿ ಅಂತ ತಟ್ಟೆಗೆ ಅನ್ನ ಹಾಕ್ಸ್ಕೊಂಡಿದ್ದಲ್ಲ, ನಾವೇ ಕೇಳಿ ಹಾಕ್ಸ್ಕೊಂಡಿದ್ದೇವೆ. ಅಥವಾ ನಾವು ತಟ್ಟೆ ಮುಂದೆ ಕೂತಿದ್ದೇವೆ, ನಮ್ಗೆ ಊಟ ಬೇಕು ಅಂತ ಅರ್ಥ. ಹಾಕಿದ್ದೇನಕ್ಕೋಸ್ಕರವಾಗಿ ನಾವು ತಿಂದು ಖಾಲಿ ಮಾಡಬೇಕು ಅಂತಲ್ವಾ? ಹಾಗೆ ದೇವರು ನಮಗೆ ದೇಹವನ್ನ ಕೊಟ್ಟಿದ್ದಾನೆ. ಯಾಕೆ ಕೊಟ್ಟಿದ್ದು? ನಮ್ಮ ಕರ್ಮಕ್ಕನುಗುಣವಾಗಿ ನಮಗೆ ದೇಹವನ್ನ ಕೊಟ್ಟಿದ್ದಾನೆ. ದೇಹ ಬಂದಿದೆ ಅಂದ್ರೆ ಅರ್ಥ ಏನು? ನಮ್ಮ ಜೊತೆಯಲ್ಲಿ ಒಂದಿಷ್ಟು ಕರ್ಮದ ಬಂಧ ಇದೆ. ಆ ಕರ್ಮದ ಬಂಧವನ್ನ ಕರಗಿಸ್ಬೇಕು. ಕರಗಿಸೋದು ಹೇಗೆ? ಅನುಭವಿಸಿ 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 ಕರಗಿಸೋದು. ಅನುಭವಿಸೋದು ಅಂದ್ರೆ ಕಷ್ಟ ಅನುಭವಿಸೋದು ಅಂತ ಅರ್ಥ ಅಲ್ಲ. ನಮ್ಮ ಜೊತೆಯಲ್ಲಿ ಏನಿದೆಯೋ ಅದನ್ನು ಅನುಭವಿಸೋದು. ನಮ್ಮಲ್ಲಿ ಸುಖದ ಪ್ರಾರಬ್ಧ ಇದೆಯಾ, ಸುಖವನ್ನ ಅನುಭವಿಸ್ಬೇಕಾಗತ್ತೆ. ನಮ್ಮ ಜೊತೆಯಲ್ಲಿ ಪಾಪದ ಪ್ರಾರಬ್ಧ ಇದೆಯಾ, ಕಷ್ಟವನ್ನ ಸುಖ ಇದ್ರೆ, ಪುಣ್ಯ ಪ್ರಾರಬ್ಧ ಇದ್ರೆ ಸುಖವನ್ನ ಅನುಭವಿಸ್ಬೇಕು, ಪಾಪದ ಪ್ರಾರಬ್ಧ ಇದ್ರೆ ಕಷ್ಟವನ್ನ ಅನುಭವಿಸ್ಬೇಕು. ಅದೇನಂದ್ರೆ ದೇವರು ನಮ್ಮ ಒಳಗಿನ ಆ ಒಂದು ಕರ್ಮದ ಬೀಜ ಎರಡು ರೀತಿಯಲ್ಲಿ ಇರುತ್ತೆ. ಒಂದು ಪುಣ್ಯ ಬೀಜ, ಇನ್ನೊಂದು ಪಾಪ ಬೀಜ. ಪುಣ್ಯದ ಬೀಜ ಪುಣ್ಯ ವೃಕ್ಷವಾಗಿ ಪುಣ್ಯ ಫಲವನ್ನ ಕೊಡುತ್ತೆ. ಪಾಪದ ಬೀಜ ಪಾಪ ವೃಕ್ಷವಾಗಿ ಪಾಪದ ಫಲವನ್ನ ಕೊಡುತ್ತೆ. ಅದು ದೇವರು ಯಾರಿಗೂ ಉದ್ದೇಶಪೂರ್ವಕವಾಗಿ ಒಳ್ಳೇದು ಮಾಡೋದು ಇಲ್ಲ, ಯಾರಿಗೂ ಉದ್ದೇಶಪೂರ್ವಕವಾಗಿ ಕೆಟ್ಟದ್ದನ್ನ ಮಾಡೋದು ಇಲ್ಲ. ನಮ್ಮ ಹಿಂದಿನ ಜನ್ಮದ ಕರ್ಮಾಚರಣೆಗಳು ಅಥವಾ ಈ ಜನ್ಮದಲ್ಲಿ ನಾವು ಮಾಡತಕ್ಕಂತ ಒಳ್ಳೆಯ ಅಥವಾ ಕೆಟ್ಟ ಕರ್ಮಗಳು, ಅದಕ್ಕೆ ಅನುಗುಣವಾಗಿ ಭಗವಂತ ಏನ್ ಮಾಡ್ತಾನೆ?
ನಮಗೆ ಬೇಕಾಗಿರುವಂತಹ ಒಳ್ಳೆಯದು ಕೆಟ್ಟದ್ದನ್ನು ಉಂಟು ಮಾಡ್ತಾ ಹೋಗ್ತಾನೆ. ಹಾಗಾಗಿ ಪುಣ್ಯ ಪ್ರಾರಬ್ಧ ಪಾಪ ಪ್ರಾರಬ್ಧ ಅದು ನಮಗೆ ಫಲವನ್ನ ಕೊಡುವಂಥದ್ದು. ಆ ಪುಣ್ಯ ಪಾಪಗಳನ್ನ ಅನುಭವಿಸ್ಲಿಕ್ಕೋಸ್ಕರವಾಗಿಯೇ ನಮಗೆ ದೇಹ ಬಂದಿರುವಂಥದ್ದು. ಹಾಗಾಗಿ ನಾವೆಲ್ಲ ಗಂಡಿರ್ಬೋದು ಹೆಣ್ಣಿರ್ಬೋದು, ನಾವೊಬ್ಬರು ಪ್ರತಿಯೊಬ್ಬರು ಕೂಡ ಏನಾಗಿದ್ದೇವೆ, ಪುರುಷರಾಗಿದ್ದೇವೆ. ಪುರ ಅಂದ್ರೆ ದೇಹ, ಪುರಂ ಸರತೀತಿ ಪುರುಷಃ. ಪ್ರತಿಯೊಂದು ದೇಹದಿಂದ ದೇಹದಿಂದ ದೇಹವನ್ನ ಪಡ್ಕೊಂಡು ಬಂದು ಈಗ ಯಾವುದೋ ಒಂದು ದೇಹವನ್ನು ಹೊಂದಿದ್ದೇವೆ. ಅದು ಬ್ರಾಹ್ಮಣ ದೇಹ ಇರಬಹುದು, ಕ್ಷತ್ರಿಯ ದೇಹ ಇರಬಹುದು, ವೈಶ್ಯ ದೇಹ ಇರಬಹುದು, ಶೂದ್ರ ದೇಹ ಇರಬಹುದು, ಯಾವುದೋ ಒಂದು ರೀತಿಯಾಗಿರ್ತಕ್ಕಂಥ ಪುರ. ಆ ದೇಹದ ನಂತರ ದೇಹ ಪುರಂ ಸರತೀತಿ ಪುರುಷಃ. ಅಥವಾ ಪುರುಷು ಇನ್ನೊಂದು ಅರ್ಥ, ಈ ಪುರದ ಒಳಗಡೆ ಭಗವಂತ ಬಂದು ಸನ್ನಿಹಿತನಾಗಿದ್ದಾನೆ. ಯಾಕೆ ಭಗವಂತ ಸನ್ನಿಹಿತನಾಗಿದ್ದಾನೆ? ಈ ದೇಹದ ಒಳಗಡೆ ಆತ್ಮನನ್ನ ಪ್ರಾಣವನ್ನ ತಂದಿಡ್ಲಿಕ್ಕೋಸ್ಕರವಾಗಿ ಭಗವಂತ ಬಂದು ಸನ್ನಿಹಿತನಾಗಿದ್ದಾನೆ. ಹಾಗಾಗಿ ನಮಗೆ ಈ ಒಂದು ದೇಹ ಬಂದಿದೆ, ನಾವೆಲ್ಲ ಪುರುಷರಾಗಿದ್ದೇವೆ ಅಂತ ಆದ್ರೆ, ಆ ಪುರುಷರಾದ ಮೇಲೆ ನಾವು ಆ ನಮ್ಮ ಪುರುಷ ದೇಹ ಇರೋದೇ ಕರ್ಮವನ್ನ ಅನುಭವಿಸ್ಲಿಕ್ಕೋಸ್ಕರವಾಗಿ. ಹಾಗಾಗಿ ಕರ್ಮವನ್ನ ಮಾಡ್ಲೇಬೇಕು. ಏನ್ ಕರ್ಮ ಮಾಡಬೇಕು, ಏನ್ ಕೆಲಸ ಮಾಡಬೇಕು, ಏನ್ ಕಾರ್ಯ ಮಾಡಬೇಕು ಅಂದ್ರೆ, ನಾವೇನಾಗಿದ್ದೇವೆ ನಮಗೆಲ್ಲರಿಗೂ ಗೊತ್ತಲ್ವಾ? ನನ್ನ ಜವಾಬ್ದಾರಿ ಯಾವುದು ಅದು ನನಗೆ ಗೊತ್ತಲ್ವಾ? ಯಾವುದು ನನಗೆ ಯಾವುದು ನನಗೆ ಸಂಬಂಧಪಟ್ಟದ್ದು ಅದನ್ನ ನಾವು ಮಾಡಬೇಕು. ಯಾವುದು ನನಗೆ ಸಂಬಂಧಪಟ್ಟದ್ದಲ್ಲ ಅದರ ಬಗ್ಗೆ ನಾನು ಹಾಕ್ಲಿಕ್ಕೆ ಹೋಗ್ಬೇಕಾಗಿಲ್ಲ. ಅರೆ, ಯಾವುದು ನನಗೆ ಸಂಬಂಧಪಟ್ಟದ್ದು ಅದನ್ನ ನಾನು ಮಾಡ್ಲೇಬೇಕು. ಹಾಗಂತ ಈಗ ಸಾಮಾಜಿಕ ಕಳಕಳಿ ಅದು ನನಗೆ ಸಂಬಂಧಪಟ್ಟದ್ದಲ್ಲ ಅಂತ ಬಿಡುವಂಗಿಲ್ಲ. ಸಾಮಾಜಿಕ ಕಳಕಳಿ ಪ್ರತಿಯೊಬ್ಬರಿಗೂ ಸಂಬಂಧಪಟ್ಟದ್ದು. ಹಸಿದವನಿಗೆ ಊಟ ಕೊಡೋದು, ಬಾಯಾರಿದವನಿಗೆ ನೀರು ಕೊಡುವಂಥದ್ದು, ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡುವಂಥದ್ದು, ಅದು ಪ್ರತಿಯೊಬ್ಬರಿಗೂ ಸಂಬಂಧಪಡುವಂಥದ್ದು. ಅದು ಜನರಲ್ ಕಾರ್ಯಗಳು. ಇನ್ನದಲ್ಲದೆ ನಮಗೆ ಆದ ಸ್ಪೆಸಿಫಿಕ್ ಆಗಿ ಒಂದಷ್ಟು ಕರ್ಮದ ಜವಾಬ್ದಾರಿ ಅಂತಿದ್ದಾವೆ, ಅದನ್ನು ನಾವು ಮಾಡಬೇಕು. ಆ ಕರ್ಮದ ಮೂಲಕವಾಗಿ ದೇವರ ಪೂಜೆ ಮಾಡ್ತಾ ಇದ್ದೇವೆ. ದೇವರು ಇವತ್ತು ನನ್ನನ್ನ ಏನೋ ಒಬ್ಬ ವೈದ್ಯನನ್ನಾಗಿ ಮಾಡಿದ್ದಾನೆ, ನನ್ನನ್ನು ಒಬ್ಬ ಲೆಕ್ಕ ಪರಿಶೋಧಕನನ್ನಾಗಿ ಮಾಡಿದ್ದಾನೆ ಅಂತೂ ನನಗೆ ಯಾವುದೋ ಒಂದು ಕರ್ಮದ ಜವಾಬ್ದಾರಿಯನ್ನು ದೇವರು ಕೊಟ್ಟಿದ್ದಾನೆ ಅಂದ್ರೆ, ಆ ಕರ್ಮವನ್ನ ನಾನು ದೇವರ ಪೂಜೆ ಎಂಬ ಭಾವನೆಯಿಂದ ಪ್ರಾಮಾಣಿಕವಾಗಿ ಮಾಡುವ ಮೂಲಕವಾಗಿ ನಾನು ನನ್ನ ಪ್ರಾರಬ್ಧವನ್ನ ಕಳೆದುಕೊಳ್ಬೇಕು ಅನ್ನೋ ಭಾವನೆ ಪ್ರತಿಯೊಬ್ಬರಿಗೂ ಇರಬೇಕು. ನಾವಿವತ್ತು ಏನು ಕೆಲಸ ಮಾಡ್ತಾ ಇದ್ದೀವೋ ಆ ಕೆಲಸವೇ ದೇವರ ಪೂಜೆ. ಆ ಕೆಲಸನೇ ನಮ್ಗೆ ಕೊಟ್ಟಿದ್ದೇನಕ್ಕೋಸ್ಕರವಾಗಿ, ನಮ್ಮ ಕರ್ಮವನ್ನ ಕಳೆದುಕೊಳ್ಳಿಕ್ಕೋಸ್ಕರವಾಗಿ. ಆ ಕರ್ಮ ಕಳೆದುಕೊಳ್ಳಿಕ್ಕೋಸ್ಕರವಾಗಿ ದೇವರು ನಮಗೆ ಕೊಟ್ಟಂತ ಜವಾಬ್ದಾರಿಯನ್ನ ನಿರ್ವಹಣೆ ಮಾಡಲೇಬೇಕು. ಹಾಗಾಗಿ ಕರ್ಮಣಾಂ ಅನಾರಂಭಾತ್, ಕರ್ಮವನ್ನ ಮಾಡದೇನೆ, ಆರಂಭ ಅಂದ್ರೆ ಮಾಡೋದು, ಅನಾರಂಭ ಅಂದ್ರೆ ಮಾಡದೇ ಇರೋದು. ಕರ್ಮವನ್ನ ಮಾಡದೇ ಇರುವುದರಿಂದಾಗಿ ಪುರುಷಃ ಸಾಧಕ ಜೀವಿಯು ನೈಷ್ಕರ್ಮ್ಯಂ ನ ಅಶ್ನುತೆ. ನೈಷ್ಕರ್ಮ್ಯ ಅಂದ್ರೆ ನಿಷ್ಕರ್ಮಣ ಭಾವ ನೈಷ್ಕರ್ಮ್ಯಂ, ಏನೂ ಕರ್ಮ ಇಲ್ಲದೆ ಇರುವಿಕೆ, ಕರ್ಮದ ಜವಾಬ್ದಾರಿಯೇ ಇಲ್ಲದ ಒಂದು ಸಂದರ್ಭ ಅಂದ್ರೆ ಮುಕ್ತಿ. ಮುಕ್ತಿಯಲ್ಲಿ ಯಾರ ಬೆನ್ನ ಮೇಲೂ ಕೂಡ ಕರ್ಮದ ಗಂಟು ಇರುವುದಿಲ್ಲ. ಕರ್ಮದ ಗಂಟೇನೇ ಇದ್ರೂ ನಾವು ಈ ಭೂಲೋಕದಲ್ಲಿ ಮಾತ್ರ. ಈ ಭೂಲೋಕ ಬಿಟ್ಟು ನಾವು ಮುಕ್ತಿಗೆ ಹೋದ್ವಿ ಅಂದ್ರೆ ನಮ್ಮ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕರ್ಮದ ಜವಾಬ್ದಾರಿ ಇರೋದಿಲ್ಲ. ನಾವು ಭೂಲೋಕದಲ್ಲಿ ಈ ಒಂದು ದೇಹವನ್ನ ಧಾರಣೆ ಮಾಡಿಕೊಂಡು ಇದ್ದೇವೆ ಅಂದ್ರೆ ನಮಗೆ ಕರ್ಮದ ಬಂಧ ಇದೆ, ಅದನ್ನ ನಾವು ಕಳ್ಕೊಳ್ಳೇಬೇಕು. ಕರ್ಮದ ಬಂಧವನ್ನ ಕಳೆದುಕೊಂಡ ನಂತರವೇ ನಮಗೆ ಮುಕ್ತಿಗೆ ಹೋಗ್ಲಿಕ್ಕೆ ಅಧಿಕಾರ. ಹಾಗಾಗಿ ನಾವು ನೈಷ್ಕರ್ಮ್ಯ ಶಬ್ದಕ್ಕೆ ಮುಕ್ತಿ ಸುಖ, ಕರ್ಮದ ಪ್ರತಿಬಂಧಕ, ಕರ್ಮದ ಬಂಧನವಿಲ್ಲದ ಒಂದು ಲೋಕ, ಮುಕ್ತಿ ಲೋಕವನ್ನ ಪಡಿಬೇಕು ಅಂತ ಹೇಳಿದ್ರೆ ನಾವು ಎಲ್ಲರೂ ನಮ್ಮ ಪಾಲಿನ ಕರ್ತವ್ಯಗಳನ್ನ ಕಾರ್ಯಗಳನ್ನ ಮಾಡಲೇಬೇಕು. ಏನೂ ಮಾಡದೆ ಸುಮ್ಮನೆ ಕೂತ್ಕೊಳ್ತೀನಿ ಅಂತ ಹೇಳಿದ್ರೆ ಅದರಿಂದ ನಮಗೆ ಮುಕ್ತಿ ಸಿಗೋದಿಲ್ಲ. ಈಗ ಪ್ರಕೃತದಲ್ಲಿ ಅರ್ಜುನ ನಾನು ಯುದ್ಧನೇ ಮಾಡೋದಿಲ್ಲ, ಕೈ ಕಟ್ಟಿ ಕೂತ್ ಬಿಡ್ತೇನೆ ಅಂತ ಹೇಳ್ದ. ಹೀಗೆ ಕೂತ್ಕೊಡ್ಲಿ ನಿನಗೇನು ಮೋಕ್ಷ ಸಿಗೋದಿಲ್ಲ. ನಚ ಸನ್ಯಸನಾದೇವ ಸಿದ್ಧಿಂ ಸಮಧಿಗಚ್ಚತಿ. ಅಲ್ಲ, ನನ್ನ ಸನ್ಯಾಸ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ಕಾವಿ ಬಟ್ಟೆ ತೊಡೋದು ಅಂತ ಅರ್ಥ ಅಲ್ಲ. ಕೃಷ್ಣ ಕಾವಿ ಬಟ್ಟೆ ತೊಡುವಂತ ಸನ್ಯಾಸದ ಬಗ್ಗೆ ಮಾತನಾಡುವುದಿಲ್ಲ. ಸನ್ಯಾಸ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ ಮುಂದೆ ಕೃಷ್ಣನೇ ಹೇಳ್ತಾನೆ, ಕಾಮ್ಯಾನಾಂ ಕರ್ಮಣಾಮ್ಯಾಸಂ ಸನ್ಯಾಸಂ ಕವಯೋ ಯುಧು. ಕಾಮ್ಯ ಕರ್ಮಗಳ ಪರಿತ್ಯಾಗ ಅಂದ್ರೆ ಬೇಕು 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 ಎಂದ ಒಂದು ಬಯಕೆಯಿಂದ ಮಾಡುವಂತ ಕರ್ಮ ಇದ್ರೆ ಅದೇ ಕಾಮ್ಯ ಕರ್ಮ, ಅದನ್ನು ಬಿಡಬೇಕು. ಯಾವುದೂ ಕೂಡ ಫಲದ ಅಪೇಕ್ಷೆಯಿಂದ ಕರ್ಮ ಮಾಡಬಾರದು. ಎಲ್ಲ ಬಯಕೆಗಳನ್ನ ಬಿಡಬೇಕು, ಬಯಕೆಗಳನ್ನ ಬಿಟ್ಟು ಕರ್ಮಗಳನ್ನ ಮಾಡಬೇಕು. ನಾನೆಲ್ಲ ಬಯಕೆಗಳನ್ನು ಬಿಟ್ಟಿದ್ದೇನೆ, ಅದೇ ಸನ್ಯಾಸ. ನೀನು ಬಯಕೆಯನ್ನ ಬಿಟ್ಟು ಸುಮ್ಮನೆ ಕೂತ್ ಬಿಟ್ರೆ ನಿನಗೆ ಮುಕ್ತಿ ಸಿಗೋದಿಲ್ಲ. ನಚ ಸನ್ಯಸನಾದೇವ, ಅದೊಂದೇ ಕಾರಣ ಅಲ್ಲ. ಸನ್ಯಸನಾದೇವ, ಈಗ ಪಾಸ್ಪೋರ್ಟ್ ಇದ್ ಕೂಡಲೇ ಹೊರದೇಶಕ್ಕೆ ಹೋಗ್ಲಿಕ್ಕಾಗತ್ತಾ? ಇಲ್ಲ. ಅದ್ರ ಜೊತೆಗೆ ವೀಸಾನೂ ಬೇಕಾಗತ್ತೆ, ಅದಕ್ಕೆ ಬೇಕಾದಂತ ಟಿಕೆಟ್ ತಗೊಳ್ಬೇಕಾಗತ್ತೆ. ಅದೆಲ್ಲ ಇದ್ರೆ ಮಾತ್ರ ನಾವು ಫ್ಲೈಟ್ ಹತ್ತಿ ಮತ್ತೊಂದು ದೇಶಕ್ಕೆ ಹೋಗ್ಲಿಕ್ಕಾಗತ್ತೆ. ಹೌದೋ ಇಲ್ವೋ?
ಬರೀ ಸನ್ಯಾಸ ಇದ್ ಕೂಡ್ಲೆ ನಾವು ಬಸ್ ಹತ್ತಿದ ಕೂಡಲೇ ಗುರಿ ಮುಟ್ಬಿಡ್ತೀವ, ಅಥವಾ ಎಲ್ಲೋ ಒಂದ್ ಕಡೆ ತಲುಪ, ಈ ಉದಾಹರಣೆಗೆ ನಾವು ಬದರಿ ಯಾತ್ರೆ ಮಾಡಬೇಕು, ಅಥವಾ ಎಲ್ಲೋ ಒಂದ್ ಕಡೆ ಜಗನ್ನಾಥಪುರಿ ಜಗನ್ನಾಥನ ದರ್ಶನ ಮಾಡಬೇಕು. ನಾನು ಇಲ್ಲಿಂದ ಜಗನ್ನಾಥಪುರಿ ಫ್ಲೈಟ್ ಹತ್ತಿದ ಕೂಡಲೇ ದರ್ಶನ ಆಗೋಗ್ಬಿಡತ್ತಾ? ಅದಕ್ಕೆ ಬೇಕಾದ ಎಲ್ಲಾ ಪ್ರಯತ್ನಗಳಾಗ್ಬೇಕಲ್ವಾ? ಯಾವುದೋ ಒಂದು ಕೆಲಸದಿಂದ ಸಿದ್ಧಿ ಸಿಗುವಂತದ್ದಲ್ಲ. ನೀನು ಸನ್ಯಾಸಿ ಆಗಿಬಿಟ್ಟೆ. ಸನ್ಯಾಸಿ ಅಂದ್ರೆ ಕಾಮ್ಯ ಕರ್ಮಗಳನ್ನ ಬಿಟ್ಟು ಬಿಟ್ಟಿದ್ದೀಯಾ, ಯಾವುದೇ ಬಯಕೆಗಳು ನಿನ್ನಲ್ಲಿಲ್ಲ. ಬಯಕೆಗಳಿಲ್ಲ ಅಂದ ಮಾತ್ರಕ್ಕೆ ನಿನಗೆ ಸಿದ್ಧಿ ಸಿಗೋದಿಲ್ಲ. ಸಿದ್ಧಿ ಅಂದ್ರೆ ಮೋಕ್ಷ ಸಿಗೋದಿಲ್ಲ. ಬಯಕೆಗಳನ್ನ ಬಿಡಬೇಕು, ಅದೊಂದು ಅಂಶ. ಅದರ ಜೊತೆಗೆ ನಿನಗೆ ಸಂಬಂಧಪಟ್ಟಂತ ಕರ್ಮಗಳನ್ನ ನೀನು ಮಾಡಲೇಬೇಕು, ಜ್ಞಾನವನ್ನ ಸಂಪಾದನೆ ಮಾಡುವಂಥದ್ದನ್ನ ಮಾಡಲೇಬೇಕು ಅನ್ನೋದನ್ನ ತಿಳಿಸ್ತಾ ಇದ್ದಾನೆ ಕೃಷ್ಣ ಇಲ್ಲಿ. ಸನ್ಯಸನಾದೇವ ಅಂದ್ರೆ ಬರೀ ಇದೊಂದರಿಂದ ಸಿದ್ಧಿಂ ನಚ ಸಮಧಿಗಚ್ಚತಿ. ಸಿದ್ಧಿ ಅಂದ್ರೆ ಅಂತಿಮವಾದ ಗುರಿ, ಫಲ, ಮೋಕ್ಷವೆಂಬ ಫಲವನ್ನ ನಚ ಸಮಧಿಗಚ್ಚತಿ. ಚಕಾರಕ್ಕೆ ಏವಕಾರ ಅರ್ಥ, ಹೊಂದೋದೇ ಇಲ್ಲ, ಸಾಧ್ಯನೇ ಇಲ್ಲ. ಬರೀ ನಾವು ಫಲದ ಅಪೇಕ್ಷೆ ಬಿಟ್ಟಿದ್ದೇವೆ ಎಂದ ಮಾತ್ರಕ್ಕೆ, ನಮ್ಮಲ್ಲಿ ಯಾವುದೇ ರಾಗದ್ವೇಷಗಳಿಲ್ಲ ಅಂದ ಮಾತ್ರಕ್ಕೆ ಅದೊಂದೇ ಮುಕ್ತಿಗೆ ಪ್ರಯೋಜಕವಾದದ್ದಲ್ಲ. ನಾವು ರಾಗದ್ವೇಷಗಳನ್ನೆಲ್ಲ ಬಿಟ್ಟಿರಬೇಕು. ಅದರ ಜೊತೆಗೆ ನಮ್ಮ ಪಾಲಿನ ಜವಾಬ್ದಾರಿಯನ್ನ ಸಮರ್ಥವಾಗಿ ನಿರ್ವಹಣೆ ಮಾಡಬೇಕು. ನಮ್ಮ ಪಾಲಿನ ಕರ್ತವ್ಯವನ್ನ ನಾವು ಮಾಡಬೇಕಾದ್ರೆ ಇದು ಭಗವಂತನ ಪೂಜೆ ಎಂಬ ಭಾವನೆ ಇರಬೇಕು. ಆ ಭಾವನೆಯ ಜೊತೆಗೆ ಎಷ್ಟು ಸಾಧ್ಯವೋ ಅಷ್ಟು ನಾವು ಭಗವಂತನ ತತ್ವಜ್ಞಾನವನ್ನ, ದೇವರ ಮಹತ್ವವನ್ನ ನಾವು ತಿಳ್ಕೊಳ್ತಾ ಹೋಗಬೇಕು. ಆಗ ಮಾತ್ರ ಸಿದ್ಧಿ ಸಿಗತ್ತೆ ಅನ್ನೋ ಅಭಿಪ್ರಾಯದಲ್ಲಿ ಬಂದಿರುವಂತ ಶ್ಲೋಕ. ಕರ್ಮಣ, ಕರ್ಮಗಳ, ಕರ್ಮ ಅಂದ್ರೆ ಕ್ರಿಯೆ, ಅವರವರ ಪಾಲಿನ ಕ್ರಿಯೆಗಳ ಅನಾರಂಭಾತ್ ಮಾಡದೆ ಸುಮ್ಮನೆ ಕೂರುವುದರಿಂದ ಅಥವಾ ಕರ್ಮಗಳನ್ನ ಬಿಡುವುದರಿಂದ, ಪುರುಷಃ ಕರ್ಮ ಮಾಡಲಿಕ್ಕೋಸ್ಕರವಾಗಿಯೇ ಹುಟ್ಟಿ ಬಂದಂತಹ ಅಥವಾ ಈ ದೇಹದೊಳಗೆ ಬಂದಿಯಾಗಿರ್ತಕ್ಕಂಥ ಜೀವನು ನೈಷ್ಕರ್ಮ್ಯಂ ಮುಕ್ತಿಯನ್ನ ನ ಅಶ್ನುತೆ ಹೊಂದೋದಿಲ್ಲ. ಅಂದ್ರೆ ಅಶ್ನುತೆ ಅಶಭೋಜನೆ, ಮುಕ್ತಿಯ ಸುಖವನ್ನ ಅನುಭವಿಸೋದಿಲ್ಲ. ಏನೂ ಮಾಡದೆ ಸುಮ್ಮನೆ ಕೂತು ಮಾತ್ರಕ್ಕೆ ಖಂಡಿತವಾಗಿ ಮುಕ್ತಿ ಸಿಗೋದಿಲ್ಲ. ಅನ್ಕೊಳ್ಬಹುದು, ಅವನು ಮಾಡದೆ ಸುಮ್ಮನೆ ಕೂತಿದ್ದಾನೆ, ಎಂತ ಪುಣ್ಯಾತ್ಮ, ಏನಾರ ಮಾಡ್ಲಿಕ್ಕೆ ಹೋದ್ರೆ ಪಾಪ ಆಗತ್ತಲ್ವಾ, ಹಾಗಾಗಿ ಏನೂ ಮಾಡದೆ ಸುಮ್ಮನೆ ಕೂತು ಬಿಟ್ಟಿದ್ದಾನೆ, ನಿಶ್ಚಯವಾಗಿ ಮುಕ್ತಿ ಸಿಗತ್ತೆ? ಖಂಡಿತವಾಗಿ ಸಿಗೋದಿಲ್ಲ ಅವನಿಗೆ. ಯಾಕೆ? ನೈಷ್ಕರ್ಮ್ಯವನ್ನ ಭಗವಂತ ಹೇಳೋದಿಲ್ಲ. ಅವರವರು ಅವರವರ ಪಾಲನೆ ಕರ್ಮವನ್ನ ಮಾಡಲೇಬೇಕು. ಹಾಗಾಗಿ ಮುಕ್ತಿಯನ್ನ ಪಡಲಿಕ್ಕೆ ಸಾಧ್ಯವೇ ಇಲ್ಲ. ಸನ್ಯಸನಾದೇವ, ಕಾಮ್ಯ ಕರ್ಮಗಳನ್ನ ಬಿಡುವ ಮಾತ್ರಕ್ಕೆ ಸಾಧಕ ಜೀವಿಗೆ ಅಥವಾ ಸಾಧಕ ಜೀವಿಯು ಸಿದ್ಧಿ ಮೋಕ್ಷವೆಂಬ ಒಂದು ಗುರಿಯನ್ನು ನಚ ಸಮಧಿಗಚ್ಚತಿ ಹೊಂದುವುದಿಲ್ಲ. ಅಂದ್ರೆ ನಾವು ಮುಕ್ತಿಯನ್ನ ಹೊಂದಬೇಕು ಅಂತ ಆದ್ರೆ ಬರೀ ಸನ್ಯಾಸ ಕಾರಣವಲ್ಲ, ಸನ್ಯಾಸನೂ ಬೇಕು. ಸನ್ಯಾಸದ ಜೊತೆಗೆ ನಾವುಗಳು ನಮಗೆ ಸಂಬಂಧಪಟ್ಟಂತಹ ಪ್ರಕ್ರಿಯೆಗಳನ್ನ ಮಾಡಲೂಬೇಕು ಅನ್ನೋದು ಅಭಿಪ್ರಾಯ. ನ ಕರ್ಮಣ ಮನಾರಂಭಾತ್, ನೈಷ್ಕಾಲ್ ಬಿಡಿಸ್ಬೇಕಾದ್ರೆ ಅನಾರಂಭಾತ್ ಅಂತ ಒಟ್ಟು ಮಾಡಿ ಹೇಳ್ಬೇಕಾದ್ರೆ, ಅನಾರಂಭಾನ್ ನೈಷ್ಕರ್ಮ್ಯಂ ಪುರುಷೋಷ್ಣುತೆ ನಚ ಸನ್ಯಸನಾದೇವ ಸಿದ್ಧಿಂ ಸಮಧಿಗಚ್ಚತಿ. ಶ್ರೀಕೃಷ್ಣಾರ್ಪಣಮಸ್ತು.